ಇಂಡಿಯಾ ರಾಷ್ಟ್ರಪತಿ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಪ್ರಚಾರ ಸಭೆಯಲ್ಲಿ ರಾಮನಾಥ್ ಕೋವಿಂದ್ ತಮ್ಮ ಪರ ಮತಯನ್ನ ಯಾಚಿಸಲಿದ್ದಾರೆ. ಸಭೆಯಲ್ಲಿ ರಾಜ್ಯ ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ನ ಸದಸ್ಯರನ್ನ ಉದ್ದೇಶಿಸಿ ಕೋವಿಂದ್ ಮಾತನಾಡಲಿದ್ದಾರೆ. ಪ್ರಚಾರ ಸಭೆ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕರು, ಸಂಸದರು, ಮುಖಂಡರು ಜಮಾಯಿಸಿದ್ದಾರೆ. ಎನ್ಡಿಎ ರಾಷ್ಟ್ರಪತಿ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಏನು ಕಳೆದ ಕೆಲ ದಿನಗಳ ಹಿಂದಷ್ಟೇ ಯುಪಿಎ ಅಂದ್ರೆ ಮಿತ್ರ ಪಕ್ಷಗಳ ಅಭ್ಯರ್ಥಿ ಮೀರಾ ಕುಮಾರ್ ಕೂಡ ಬಂದಿದ್ರು. ಅವರ ಪರ ಮತಯಾಚನೆಗೋಸ್ಕರ ಬೆಂಗಳೂರಿಗೆ ಆಗಮಿಸಿದ್ರು. ಇದೀಗ ಎನ್ಡಿಎ ರಾಷ್ಟ್ರಪತಿ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಏನು ಸಭೆ ನಡೆಯುತ್ತೆ, ಪ್ರಚಾರ ಸಭೆ. ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಪರ ಮತವನ್ನ ಯಾಚಿಸಲಿದ್ದಾರೆ. ಚುನಾವಣೆಯಲ್ಲಿ ತಮ್ಮ ಪರ ಮತ ಹಾಕಬೇಕು ಅಂತ ಮತಯಾಚಿಸಲಿದ್ದಾರೆ. ಬನ್ನಿ, ಈ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್, ರಾಮನಾಥ್ ಕೋವಿಂದ್ ಅವರು ನಡೆಸ್ತಾ ಇರುವಂತಹ ಪ್ರಚಾರ ಸಭೆ ಇವತ್ತು ಎಷ್ಟೊತ್ತಿಗೆ ಆರಂಭವಾಗುತ್ತೆ? ಯಾರೆಲ್ಲ ಪ್ರಮುಖರು ಬಿಜೆಪಿಯ ಮುಖಂಡರುಗಳು ಅಲ್ಲಿ ಹಾಜರಾಗಬಹುದು? ಕವಿತಾ, ಈಗಾಗಲೇ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಪ್ರಚಾರ ಸಭೆ ಶುರುವಾಗಿದೆ. ಎನ್ಡಿಎ ಸರ್ಕಾರದ ರಾಷ್ಟ್ರಪತಿ ಅಭ್ಯರ್ಥಿಯಾಗಿರುವಂತಹ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ತಮ್ಮ ಪರ ಮತ ನೀಡುವಂತೆ, ಬೆಂಬಲ ನೀಡುವಂತೆ ಬಿಜೆಪಿ ಮುಖಂಡರೆಲ್ಲರನ್ನೂ ಕೂಡ ಈಗಾಗಲೇ ಅವರು ಕೋರ್ಕೊಳ್ಳಲಿದ್ದಾರೆ. ಈಗಾಗಲೇ ಸಭೆ ಶುರುವಾಗಿರೋದ್ರಿಂದ ರಾಮನಾಥ್ ಕೋವಿಂದ್ ಅವರ ಭಾಷಣ ಕೂಡ ಆರಂಭ ಆಗಿರ್ಬೋದು. ಯಾಕಂದ್ರೆ ಮೀಡಿಯಾದವ್ರಿಗೆ ಒಂದು ಸಭೆಯಲ್ಲಿ ಎಂಟ್ರಿ ಇಲ್ಲ, ಹೊರಗಡೆ ನಿಂತ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಸೊ ಈಗ ಅವರು ತಮ್ಮ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಮುಖಂಡರಾಗಿರುವಂತಹ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪ, ಕೇಂದ್ರ ಸಚಿವರಂತಹ ಸದಾನಂದ ಗೌಡರು, ಅನಂತ್ ಕುಮಾರ್, ಅಲ್ಲೇದನ್ನಾಗಿ ವಿಪಕ್ಷ ನಾಯಕರಂತ ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಸೇರಿದಂತೆ ಕೇಂದ್ರದ ಕೆಲವರಿಷ್ಟು ಮುಖಂಡರು, ಬಿಜೆಪಿಯ ಎಲ್ಲ ಶಾಸಕರು, ಸಂಸದರು, ಎಂಎಲ್ಸಿಗಳು ಒಂದು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸವಿತಾ, ರಾಷ್ಟ್ರಪತಿ ಚುನಾವಣೆಯಲ್ಲಿ ತಾವು ಎನ್ಡಿಎ ಪರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಈ ಕುರಿತಂತೆ ಏನಾದ್ರೂ ಪ್ರತಿಕ್ರಿಯೆ ಕೊಡೋದಕ್ಕೆ ಸಿಕ್ರ ಕೋವಿಂದ್ ಅವರು? ಇಲ್ಲ, ಈಗ ಸಭೆ ಆದ ನಂತರ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಲಭ್ಯವಾಗಬಹುದು. ಸವಿತಾ, ಈಗ ಸಭೆಗೆ ಮಾಧ್ಯಮದವರಿಗೆ ನಿರ್ಬಂಧ ಹೇರಲಾಗಿದೆ. ತದನಂತರ ಕೋವಿಂದ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸುವಂತ ನಿರೀಕ್ಷೆ ಇದೆ. ಸವಿತಾ, ಎಷ್ಟೊತ್ತಿಗೆ ಸಭೆ ಮುಗಿಬಹುದು ಪವನ್? ಸವಿತಾ, ಈಗ ತಾನೇ ಶುರುವಾಗಿದೆ ಸಭೆ. ಈ ಒಂದು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳ ಚರ್ಚೆ ಆಗ್ತದೆ. ಎಲ್ಲ ಶಾಸಕರು, ಸಂಸದರು, ಎಂಎಲ್ಸಿಗಳನ್ನು ಉದ್ದೇಶಿಸಿ ರಾಮನಾಥ್ ಕೋವಿಂದ್ ಅವರು ಭಾಷಣ ಮಾಡಿದ ನಂತರ ಆ ಒಂದು ಮತಯಾಚನೆಯನ್ನು ಮಾಡಿದ ಬಳಿಕ ಅವರಿಗೆ ಈ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳ ಚರ್ಚೆ ಆಗುತ್ತೆ. ಒನ್ ಅವರ್, ಇನ್ನೂ ಒಂದೂವರೆ ಗಂಟೆಗಳ ನಂತರ ರಾಮನಾಥ್ ಕೋವಿಂದ್ ಅವರು ಪ್ರತಿಕ್ರಿಯೆ ನೀಡಲಿದ್ದಾರೆ. ಸವಿತಾ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ.